ನಮಸ್ಕಾರ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಈ ಒಂದು ವಿಷಯ ಏನಪ್ಪಾ ಅಂದ್ರೆ, ಆಧ್ಯಾತ್ಮಿಕತೆಯ ಅತ್ಯುನ್ನತ ಶಿಖರವನ್ನು ತಲುಪಿದ ವ್ಯಕ್ತಿ ಎಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಹಿಮಾಲಯದ ಯಾವುದೋ ಗುಹೆಯಲ್ಲಿ ಕಣ್ಮುಚ್ಕೋತಿರೋ ಮುನಿಯ ಚಿತ್ರಣ ಅಲ್ವಾ? ಆತನಿಗೆ ಹಸಿವಿಲ್ಲ, ನಿದ್ದೆ ಇಲ್ಲ, ಪ್ರಪಂಚದ ಪರಿವೇ ಇಲ್ಲ ಅನ್ನೋ ರೀತಿ. ನಮಸ್ಕಾರ. ಖಂಡಿತ. ಆಧ್ಯಾತ್ಮ ಎಂದರೆ ಪ್ರಪಂಚದಿಂದ ಓಡಿಹೋಗುವುದು ಅಥವಾ ದೈನಂದಿನ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುವುದು ಅನ್ನೋ ಕಲ್ಪನೆ ನಮ್ಮೆಲ್ಲರ ತಲೆಯಲ್ಲಿದೆ. ಆದರೆ ಇದು ಕೇವಲ ತತ್ವಶಾಸ್ತ್ರದ ಒಣಪುಟಗಳಿಗೆ ಸೀಮಿತವಾಗದೆ ಬದುಕಿನ ವಾಸ್ತವವನ್ನು ತೆರೆದಿಡುವ ವಿಚಾರ. ಹೌದು. ಅದೇ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಏನಂದ್ರೆ, ಆ ಹಿಮಾಲಯದ ಮುನಿ ಎಷ್ಟೇ ದೊಡ್ಡ ಧ್ಯಾನಿಯಾಗಿದ್ರೂ ಆತನಿಗೆ ಒಂದು ಭೌತಿಕ ದೇಹ ಇದ್ದೇ ಇರುತ್ತಲ್ವಾ? ಈಗ ಬಾಹ್ಯಾಕಾಶಕ್ಕೆ ಹೋದ ಗಗನಯಾತ್ರಿ ಎಷ್ಟೇ ದೊಡ್ಡ ವಿಜ್ಞಾನಿಯಾದ್ರೂ ಹಸಿವಾದಾಗ ಊಟ ಮಾಡಲೇಬೇಕು. ಕರೆಕ್ಟ್, ಊಟ ಮಾಡಲೇಬೇಕು. ಹಾಗಾದ್ರೆ ಆಧ್ಯಾತ್ಮಿಕ ಉತ್ತುಂಗದಲ್ಲಿರುವ ವ್ಯಕ್ತಿ ತನ್ನ ಹೊಟ್ಟೆ ಬಟ್ಟೆಯ ಆ ಭೌತಿಕ ಅಗತ್ಯವನ್ನು ಹೇಗೆ ನಿಭಾಯಿಸ್ತಾನೆ ಅನ್ನೋದೇ ಇಂದಿನ ನಮ್ಮ ಮುಖ್ಯ ಮಿಷನ್. ಅದೇ ಆಧ್ಯಾತ್ಮಕ್ಕೂ ಮತ್ತು ನಮ್ಮ ದೈನಂದಿನ ಭೌತಿಕ ಅಗತ್ಯಗಳಿಗೂ ಇರುವ ಈ ಸೇತುವೆಯನ್ನು ಅರ್ಥ ಮಾಡಿಕೊಳ್ಳೋದು ಇಂದಿನ ಗುರಿ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಗೆ ಆಧಾರವಾಗಿರೋದು ಒಂದು ಬಹಳ ವಿಶೇಷವಾದ ಅಧ್ಯಯನ ಸಾಮಗ್ರಿ. ಎಕ್ಸಾಕ್ಟ್ಲಿ. ಅದೇ ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅವರು ಪ್ರಕಟಿಸುವ ಕೃತಿ. ವಿಜಯೇಂದ್ರ ರಾಮನಾಥ ಭಟ್ ಹಾಗೂ ಶ್ರೀಮತಿ ಮತ್ತು ಶ್ರೀ ಪವಮಾನ ಭಟ್ ಅವರು ಸಂಪಾದಿಸಿರುವ ಜ್ಞಾನಮಾಲಾ 3 ಆಧ್ಯಾತ್ಮ ಜ್ಞಾನ ಅನ್ನೋ ಅದ್ಭುತ ಕೃತಿಯನ್ನ ನಾವಿವತ್ತು ಡಿಕೋಡ್ ಮಾಡ್ತಿದ್ದೀವಿ. ನಿಜಕ್ಕೂ ಇದೊಂದು ಬೃಹತ್ ಪ್ರಯತ್ನದ ಮುಂದುವರಿದ ಭಾಗ. ಉಡುಪಿಯ ಕೋಟೇಶ್ವರದ ಶ್ರೀ ವೀರ ಮಾರುತಿ ದೇವಸ್ಥಾನದಲ್ಲಿ 5 ದಶಕಗಳ ಕಾಲ ಸೇವೆ ಸಲ್ಲಿಸಿದ ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್ಟ ಮತ್ತು ಅವರ ಪತ್ನಿ ಶ್ರೀಮತಿ ಕೆ ಗೋದಾವರಿ ಭಟ್ಟ ಅವರ ನೆನಪಿನಲ್ಲಿ ಈ ಸರಣಿ ಬರ್ತಿದೆ. ಹೌದಲ್ವಾ? ಈ ಹಿಂದೆ ಇವರು 1752 ಪುಟಗಳ ವಿಷ್ಣು ಸಹಸ್ರನಾಮ ಮತ್ತು 800 ಪುಟಗಳ ಭಗವದ್ಗೀತೆಯ ವಿಶ್ಲೇಷಣೆಯನ್ನ ತಂದಿದ್ರು. ಹೌದು. ಅದರ ಮುಂದುವರಿದ ಭಾಗವಾಗಿ ಬಂದಿರುವ ಈ ಕೃತಿಯಲ್ಲಿ ನಾವಿವತ್ತು ಮುಖ್ಯವಾಗಿ ನಾರದ ಭಕ್ತಿ ಸೂತ್ರ 14 ಮತ್ತು ಶ್ರೀಮದ್ವಾಚಾರ್ಯನ ನವಪ್ರಮೇಯ ರತ್ನಮಾಲಾದ ಸಾರವನ್ನು ಅರಿಯಲಿದ್ದೇವೆ. ಸರಿ, ಹಾಗಾದ್ರೆ ನೇರವಾಗಿ ವಿಷಯದ ಒಳಗೆ ಹೋಗೋಣ. ಈ ಕೃತಿಯಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ನವಪ್ರಮೇಯ ರತ್ನಮಾಲಾದ ಸಾರವನ್ನು ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಅವರ 37 ಗ್ರಂಥಗಳ ಸರ್ವ ಮೂಲದ ಸಾರವನ್ನು ಕೇವಲ 9 ಪ್ರಮುಖ ತತ್ವಗಳಲ್ಲಿ ಹಿಡಿದಿಟ್ಟಿದ್ದಾರೆ. ವಾವ್! 9 ತತ್ವಗಳು. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಹರಿಯ ಸರ್ವೋತ್ತಮ, ಜಗತ್ತು ಸತ್ಯವಾದದ್ದು, ಭೇದಗಳು ನೈಜವಾದದ್ದು, ಜೀವಿಗಳು ಹರಿಯ ಅನುಚರರು, ಜೀವಿಗಳಲ್ಲಿ ಉಚ್ಚ ನೀಚ ಭಾವವಿದೆ, ನೈಜ ಸುಖದ ಅನುಭವವೇ ಮುಕ್ತಿ, ಅಮಲಭಕ್ತಿ ಅಂದ್ರೆ ಶುದ್ಧ ಭಕ್ತಿಯೇ ಸಾಧನ, 3 ಪ್ರಮಾಣಗಳು ಮತ್ತು ಹರಿಯು ವೇದಗಳಿಂದ ಮಾತ್ರ ತಿಳಿಯಲ್ಪಡುವನು. ಹೌದು. ಈ 9 ತತ್ವಗಳ ಪೈಕಿ ನಮ್ಗೆ ಅತ್ಯಂತ ಆಸಕ್ತಿದಾಯಕವಾಗಿ ಕಾಣೋದು ಆ 2ನೇ ತತ್ವ. ಅದೇ ಜಗತ್ತು ಸತ್ಯವಾದದ್ದು ಅನ್ನೋದು. ಒಂದು ನಿಮಿಷ. ನಾವು ಸಾಮಾನ್ಯವಾಗಿ ಈ ತತ್ವಶಾಸ್ತ್ರಗಳನ್ನು ಓದುವಾಗ ಜಗತ್ತು ಮಿಥ್ಯಾ ಅಂದ್ರೆ ಈ ಪ್ರಪಂಚ ಒಂದು ಭ್ರಮೆ, ನಾವೆಲ್ಲರೂ ಒಂದು ಕನಸಿನಲ್ಲಿ ಬದುಕುತ್ತಿದ್ದೇವೆ, ಇದ್ಯಾವುದೂ ರಿಯಲ್ ಅಲ್ಲ ಅನ್ನೋ ವಾದವನ್ನು ಸಾಕಷ್ಟು ಬಾರಿ ಕೇಳಿರ್ತೇವೆ ಅಲ್ವಾ? ಖಂಡಿತ, ಬಹಳಷ್ಟು ಕಡೆ ಅದೇ ವಾದ ಇದೆ. ಆದ್ರೆ ಇಲ್ಲಿ ಜಗತ್ತು ಸತ್ಯವಾದದ್ದು ಅಂತ ನೇರವಾಗಿ ಹೇಳ್ತಿದ್ದಾರೆ. ಇದು ಯಾಕಷ್ಟು ಮುಖ್ಯ? ಜಗತ್ತು ಭ್ರಮೆ ಆಗಿದ್ರೇನೋ ಅಥವಾ ಸತ್ಯ ಆಗಿದ್ರೇನೋ ನಮ್ಮ ದೈನಂದಿನ ಬದುಕಿಗೆ ಇದರಿಂದ ಏನ್ ವ್ಯತ್ಯಾಸ ಆಗುತ್ತೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಡೀ ಜಗತ್ತು ಕೇವಲ ಒಂದು ಭ್ರಮೆ ಅಥವಾ ಒಂದು ಕನಸು ಅಂತ ನಂಬಿದ್ರೆ ಏನಾಗುತ್ತೆ? ಈ ಕನಸಿನಲ್ಲಿ ನಾನು ಒಳ್ಳೆಯವನಾಗಿದ್ರೇನೋ ಕೆಟ್ಟವನಾಗಿದ್ರೇನೋ, ಕಷ್ಟಪಟ್ಟಿರುವವನಿಗೆ ಸಹಾಯ ಮಾಡಿದ್ರೇನೋ ಮಾಡದಿದ್ರೇನೋ. ಓಹೋ, ಅಂದ್ರೆ ಎಲ್ಲವೂ ಭ್ರಮೆ ಅಲ್ವಾ ಅನ್ನೋ ಒಂದು ಅಪಾಯಕಾರಿ ಉದಾಸೀನತೆ ಶುರುವಾಗುತ್ತೆ ಅಂತೀರಾ? ನಿಖರವಾಗಿ. ಜಗತ್ತು ಭ್ರಮೆ ಎಂದಾಗ ನಮ್ಮ ಕರ್ಮಗಳಿಗೆ ಮತ್ತೆ ಜವಾಬ್ದಾರಿಗಳಿಗೆ ಮೌಲ್ಯವೇ ಇರೋದಿಲ್ಲ. ಆದ್ರೆ ಮಧ್ವಾಚಾರ್ಯರು ಜಗತ್ತನ್ನು ಸತ್ಯ ಎಂದು ಕರೆಯುವ ಮೂಲಕ ಮನುಷ್ಯನ ಬದುಕಿಗೆ ಒಂದು ಸ್ಪಷ್ಟವಾದ ಅಡಿಪಾಯವನ್ನು ನೀಡುತ್ತಾರೆ. ಅಂದ್ರೆ ನಾವು ಅನುಭವಿಸುತ್ತಿರುವ ಕಷ್ಟ, ಪಡ್ತಿರುವ ಸುಖ, ಸಮಾಜಕ್ಕೆ ಮಾಡುತ್ತಿರುವ ಸೇವೆ ಎಲ್ಲವೂ ರಿಯಲ್. ಜಗತ್ತು ಸತ್ಯವಾದಾಗ ಆ ಜಗತ್ತನ್ನು ಸೃಷ್ಟಿಸಿದ ಭಗವಂತನು ಸತ್ಯ ಆಗ್ತಾನೆ. ಹೌದು. ಭಗವಂತನನ್ನು ಒಲಿಸಿಕೊಳ್ಳಲು ನಾವು ಮಾಡುವ ಸಾಧನೆಯೂ ಸತ್ಯವಾಗುತ್ತದೆ. ಈ ತತ್ವಗಳು ಕೇವಲ ಒಣ ಸಿದ್ಧಾಂತಗಳಲ್ಲ, ಮನುಷ್ಯನಿಗೆ ಸ್ಪಷ್ಟ ಅಡಿಪಾಯ ನೀಡುತ್ತವೆ. ಸರಿ, ನಾನು ಈ ಪ್ರಪಂಚದಿಂದ ಓಡಿ ಹೋಗುವಂತಿಲ್ಲ ಅನ್ನೋದು ಅರ್ಥ ಆಯಿತು, ವಾಸ್ತವವನ್ನು ಒಪ್ಪಿಕೊಳ್ಬೇಕು. ಆದರೆ ಇಲ್ಲೊಂದು ಗೊಂದಲ ಇದೆ.
ನಾನು ಈ ಜಗತ್ತು ಸತ್ಯ ಅಂತ ಒಪ್ಪಿಕೊಂಡ್ರೆ ಆ ಜಗತ್ತಿನ ವಸ್ತುಗಳ ಮೇಲೆ ನನಗೆ ಸಹಜವಾಗಿಯೇ ಮೋಹ ಶುರುವಾಗಲ್ವಾ? ಅದೇ ಇದು ನನ್ನ ಮನೆ, ಇದು ನನ್ನ ಕಾರು ಅಂತ ಅಂಟಿಕೊಳ್ಳುವ ಸಾಧ್ಯತೆ ಇದೆ. ಹೌದಲ್ಲ? ಹಾಗಾದ್ರೆ ಅದನ್ನ ಹೇಗ್ ನಿಭಾಯಿಸೋದು? ಅಲ್ಲಿಯೇ ನವಪ್ರಮೇಯದ ಇನ್ನೊಂದು ಪ್ರಮುಖ ತತ್ವ ಬರೋದು. 7ನೆಯ ತತ್ವವಾದ ಅಮಲಭಕ್ತಿ. ಅಮಲ ಅಂದ್ರೆ ಆ ಕಲ್ಮಶವಿಲ್ಲದ ನಿಷ್ಕಾಮವಾದ ಭಕ್ತಿಯಂತ. ಓಕೆ, ನಿಷ್ಕಾಮ ಭಕ್ತಿ. ಹೌದು, ಜಗತ್ತು ಸತ್ಯ, ಆದ್ರೆ ನಾವು ಕೇವಲ ಭಗವಂತನ ಅನುಚರರು ಅನ್ನೋ ಸ್ಪಷ್ಟ ಅರಿವು ಮೂಡಿದಾಗ ಆ ವಸ್ತುಗಳ ಮೇಲೆ ನಮಗೆ ಮಾಲೀಕತ್ವದ ಅಹಂಕಾರ ಬರೋದಿಲ್ಲ. ಎಲ್ಲವೂ ಭಗವಂತನದು, ನಾನೊಬ್ಬ ಕೇವಲ ಟ್ರಸ್ಟಿ ಅಥವಾ ಕಾವಲುಗಾರ ಎಂಬ ಭಾವನೆ ಮೂಡುತ್ತದೆ. ಅಹಂಕಾರವಿಲ್ಲದ ಭಕ್ತಿ. ಇದು ಹೇಳೋದಕ್ಕೆ ಸುಲಭ, ಆದರೆ ಆಚರಣೆಯಲ್ಲಿ ಬಹಳ ಕಷ್ಟ ಅಲ್ವಾ? ಸೊ ಇದೇ ಪಾಯಿಂಟ್ ಇಟ್ಕೊಂಡು ನಮ್ಮ 2ನೇ ವಿಚಾರಕ್ಕೆ ಬರೋಣ. ಕೃತಿಯಲ್ಲಿ ನಾರದ ಭಕ್ತಿ ಸೂತ್ರದ 14ನೇ ಸೂತ್ರವನ್ನ ಪ್ರಸ್ತಾಪಿಸಿದ್ದಾರೆ. ಹೌದು, ಅದೇ ಆ ಲೋಕೋ ಭವತಿ ದೇವಃ ಕಿಂತು ಭೋಜನಾದಿ ವ್ಯಾಪಾರಸ್ತು ಆಶರೀರ ಧಾರಣಾವಧಿ ಅನ್ನೋ ಅದ್ಭುತ ಸಾಲುಗಳು. ಇದರ ಅರ್ಥವನ್ನು ಸರಳವಾಗಿ ಹೇಳೋದಾದ್ರೆ, ಒಬ್ಬ ಭಕ್ತ ಎಷ್ಟೇ ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಬೆಳೆದರೂ ಆತನ ಭೌತಿಕ ಶರೀರ ಇರುವವರೆಗೂ ಭೋಜನ ಅಂದ್ರೆ ಊಟ, ನಿದ್ರೆ ಮುಂತಾದ ದೈನಂದಿನ ಕರ್ಮಗಳನ್ನು ಮಾಡಲೇಬೇಕು ಅಂತ. ಕರೆಕ್ಟ್. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಆಧ್ಯಾತ್ಮಿಕದಲ್ಲಿ ಉತ್ತುಂಗ ತಲುಪಿದ ಮೇಲೆ, ಎಲ್ಲವನ್ನು ತ್ಯಜಿಸಿದ ಮೇಲೆ ಮತ್ತೆ ಈ ಊಟ ತಿಂಡಿಯ ಕಡೆಗೆ ಯಾಕೆ ಗಮನ ಹರಿಸಬೇಕು? ಇದು ಆತನ ಭಕ್ತಿಗೆ ಅಡ್ಡಿಯಾಗುವುದಿಲ್ಲವೇ ಅನ್ನೋ ತಾರ್ಕಿಕ ಪ್ರಶ್ನೆ ಬರುತ್ತೆ. ನಾವು ಅರ್ಥ ಮಾಡ್ಕೋಬೇಕಾದ ಬಹುಮುಖ್ಯವಾದ ಸೂಕ್ಷ್ಮ ಇಲ್ಲೇ ಇರೋದು. ಭಕ್ತಿ ಎಂದರೆ ಪ್ರಕೃತಿಯ ನಿಯಮಗಳನ್ನು ಮೀರಿ ನಡೆಯೋದಲ್ಲ ಅಥವಾ ದೈನಂದಿನ ಜವಾಬ್ದಾರಿಗಳಿಂದ ಓಡಿ ಹೋಗೋದಲ್ಲ ಅನ್ನೋದನ್ನ ಮೂಲ ಪಠ್ಯ ಸ್ಪಷ್ಟವಾಗಿ ವಿವರಿಸುತ್ತೆ. ಶರೀರ ಪೋಷಣೆ ಕೂಡ ಭಕ್ತಿಯ ಒಂದು ಭಾಗವೇ. ಅಂದ್ರೆ ಮನುಷ್ಯನಿಗೆ ಭೌತಿಕ ಶರೀರವನ್ನು ನೀಡಿದ್ದೇ ಪ್ರಕೃತಿ. ಆ ಶರೀರವನ್ನು ಉಳಿಸಿಕೊಳ್ಳಲು ಆಹಾರ ಬೇಕೇ ಬೇಕು. ಇದು ಒಂಥರ ಬಯಾಲಜಿ, ನೇಚರ್ ಅಲ್ವಾ? ಹೌದು. ಶರೀರ ಇದ್ದ ಮೇಲೆ ಅದರ ಧರ್ಮವನ್ನು ಅದು ಪಾಲಿಸಲೇಬೇಕು. ಶುದ್ಧ ಭಕ್ತಿಯು ಮನುಷ್ಯನಿಗೆ ತನ್ನ ಕರ್ತವ್ಯಗಳನ್ನು ಅಂದ್ರೆ ಆ ಭೋಜನ, ಶರೀರ ಪೋಷಣೆ ಎಲ್ಲವನ್ನೂ ದೇವರಿಗೆ ಒಪ್ಪಿಸಿ ಯಾವುದೇ ಅಹಂಕಾರವಿಲ್ಲದೆ ಮಾಡುವಂತೆ ಕಲಿಸುತ್ತದೆ. ಆದರೂ ನಾನು ಊಟ ಮಾಡುವಾಗ ನನಗೆ ಅದರ ರುಚಿ ಗೊತ್ತಾಡುತ್ತೆ. ಒಬ್ಬ ಜ್ಞಾನಿ ಕೂಡ ಊಟ ಮಾಡ್ತಾನೆ ಅಂದಾಗ ಆತನಿಗೂ ಈ ಇಂದ್ರಿಯಗಳ ಆಕರ್ಷಣೆ ಆಗಲ್ವಾ? ಆತ ಹೇಗೆ ಅಹಂಕಾರ ಇಲ್ಲದೆ ಊಟ ಮಾಡೋಕ್ ಸಾಧ್ಯ? ಅಲ್ಲಿಯೇ ಸಾಮಾನ್ಯನಿಗೂ ಮತ್ತು ಜ್ಞಾನಿಗೂ ಇರುವ ವ್ಯತ್ಯಾಸ. ಸಾಮಾನ್ಯ ಮನುಷ್ಯ ನಾನು ಊಟ ಮಾಡುತ್ತಿದ್ದೇನೆ, ನನಗೆ ಈ ರುಚಿ ಬೇಕು, ನನ್ನ ಶರೀರ ಇದು ಎಂಬ ಅಹಂಕಾರದಿಂದ ಆ ನಾನು ಅನ್ನೋ ಭಾವದಿಂದ ಊಟ ಮಾಡುತ್ತಾನೆ. ಓಕೆ. ಆದರೆ ಜ್ಞಾನಿಯಾದವನು ಈ ಶರೀರ ನನಗೊಂದು ಸಾಧನವಾಡಿ ಸಿಕ್ಕಿದೆ, ಭಗವಂತನ ಆರಾಧನೆ ಮಾಡಲು ಸಿಕ್ಕಿರುವ ಈ ಸಾಧನವನ್ನು ಕಾಪಾಡಿಕೊಳ್ಳಲು ನಾನು ಪ್ರಕೃತಿ ನೀಡಿದ ಆಹಾರವನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಿದ್ದೇನೆ ಎಂಬ ಭಾವದಿಂದ ಭೋಜನ ಮಾಡುತ್ತಾನೆ. ವಾವ್! ಅಂದ್ರೆ ಅಲ್ಲಿ ಅಹಂಕಾರ ಇರುವುದಿಲ್ಲ, ಬದಲಿಗೆ ಸಂಪೂರ್ಣ ಶರಣಾಗತಿ ಇರುತ್ತೆ. ಇದೊಂಥರ ನಾವು ಆಫೀಸ್ ಲ್ಯಾಪ್ಟಾಪ್ ಬಳಸಿದ ಹಾಗೆ ಅಲ್ವಾ? ಆಫೀಸ್ ಲ್ಯಾಪ್ಟಾಪ್? ಹೇಗೆ ಅಂತ ಅಂದ್ರೆ ಈಗ ಲ್ಯಾಪ್ಟಾಪ್ ನಂಬಳಿಯೇ ಇರುತ್ತೆ. ನಾವು ಅದರಲ್ಲಿ ದಿನವಿಡೀ ಕೆಲಸ ಮಾಡ್ತೀವಿ, ಅದನ್ನು ಚಾರ್ಜ್ ಮಾಡ್ತೀವಿ, ತುಂಬ ಕ್ಲೀನಾಗಿ ಇಟ್ಕೊಳ್ತೀವಿ. ಆದ್ರೆ ಅದು ನನ್ನ ಸ್ವಂತದ್ದು ಅನ್ನೋ ಅಹಂಕಾರ ಇರಲ್ಲ. ನಿಜ. ನಾಳೆ ಕಂಪನಿ ವಾಪಸ್ ಕೇಳಿದ್ರೆ ಯಾವುದೇ ದುಃಖ ಇಲ್ದ ಕೊಟ್ಬಿಡ್ತೀವಿ ಅಲ್ವಾ? ಬಹಳ ಅದ್ಭುತವಾದ ಉದಾಹರಣೆ. ನಿಖರವಾಗಿ ಅದೇ ರೀತಿ ಜ್ಞಾನಿಗೆ ತನ್ನ ದೇಹದ ಮೇಲೆ ಅಂಥದೊಂದು ಕಾವಲುಗಾರನ ಭಾವನೆ ಇರ್ತದೆ. ಹಾಗಾಗಿ ಆತನಿಗೆ ಊಟ ಮಾಡುವುದೇ ಒಂದು ಯಜ್ಞವಾಗಿ ಬದಲಾಗುತ್ತದೆ. ಪ್ರಕೃತಿಯ ನಿಯಮಗಳನ್ನು ಗೌರವಿಸುವುದೇ ನಿಜವಾದ ಭಕ್ತಿ. ನಿಜ. ಈ ನಿರಾಳತೆ ಅಂದ್ರೆ ಜಗತ್ತಿನಲ್ಲಿದ್ರೂ ಜಗತ್ತಿಗೆ ಅಂಟಿಕೊಳ್ಳದಿರುವ ಈ ಸ್ಥಿತಿ ಬಹಳ ಆಸಕ್ತಿದಾಯಕವಾಗಿದೆ. ಈಗ ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಕೃತಿಯಲ್ಲಿ ಇದನ್ನೇ ವಿವರಿಸಲು ಶ್ರೀ ಶಂಕರಾಚಾರ್ಯರ ವಿವೇಕ ಚೂಡಾಮಣಿಯ ಒಂದು ಸುಂದರವಾದ ಸಾಮ್ಯತೆಯನ್ನು ತರ್ತಾರೆ. ಪ್ರಾರಬ್ಧ ಕರ್ಮವನ್ನು ವಿವರಿಸುವ ಬಿಟ್ಟ ಬಾಣದ ಕಲ್ಪನೆ. ಹೌದು, ಕರ್ಮ ಸಿದ್ಧಾಂತವನ್ನು ಮತ್ತು ಭೌತಿಕ ಶರೀರದ ಅನಿವಾರ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಇದಕ್ಕಿಂತ ಸುಂದರವಾದ ಉದಾಹರಣೆ ಇನ್ನೊಂದಿಲ್ಲ. ಈ ಬಾಣದ ಕಲ್ಪನೆಯನ್ನು ಸ್ವಲ್ಪ ಬಿಡಿಸಿ ಹೇಳೋದಾದರೆ, ಒಮ್ಮೆ ನಾವು ಬಿಲ್ಲಿನಿಂದ ಬಾಣವನ್ನು ಹೂಡಿ ಬಿಟ್ಟಾಯ್ತಂದರೆ ಆ ಬಾಣ ಗುರಿಯನ್ನು ತಲುಪುವವರೆಗೂ ಗಾಳಿಯಲ್ಲಿ ತನ್ನ ಪಾಡಿಗೆ ತಾನು ಚಲಿಸುತ್ತಲೇ ಇರುತ್ತೆ. ಹೌದು, ಖಂಡಿತ ಚಲಿಸುತ್ತೆ. ಮಧ್ಯದಲ್ಲಿ ನಮಗಿದ್ದಕ್ಕದ್ದಂತೆ ಅನ್ಸುತ್ತೆ, ಅರೆರೆ ನಾನು ಈ ಬಾಣವನ್ನ ಬಿಡಬಾರ್ದಿತ್ತು, ಬಾಣ ವಾಪಸ್ ಬರ್ಲಿ ಅಂತ. ಆದರೆ ಗುರಿ ತಪ್ಪಿದ ಬಾಣವನ್ನು ಮರಳಿ ಪಡೆಯಲಾಗದು. ಅದು ಗುರಿ ತಲುಪಲೇಬೇಕು.
ನಮ್ಮ ಶರೀರ ಮತ್ತು ಪ್ರಾರಬ್ಧ ಕರ್ಮದ ಸಂಬಂಧವೂ ಇಷ್ಟೇ ಅಲ್ವಾ? ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ವಿಷಯವೆಂದರೆ ನಾವು ಪ್ರಾರಬ್ಧ ಕರ್ಮ ಎಂದರೇನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಹಿಂದಿನ ಕರ್ಮಗಳ ಒಟ್ಟ ಫಲವೇ ಈ ಜನ್ಮದ ಪ್ರಾರಬ್ಧ. ಓಕೆ. ಒಮ್ಮೆ ನಾವು ಈ ಭೌತಿಕ ಶರೀರವನ್ನು ಪಡೆದೆವು ಎಂದರೆ ಆ ಬಾಣ ಬಿಲ್ಲಿನಿಂದ ಹೊರಟಂತೆಯೇ ಲೆಕ್ಕ. ಈ ಶರೀರವು ತನ್ನ ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ತನ್ನ ಭೌತಿಕ ಕಾರ್ಯಗಳನ್ನು ಅಂದ್ರೆ ಆ ಸುಖ ದುಃಖ ಊಟ ನಿದ್ರೆ ಎಲ್ಲವನ್ನೂ ಮಾಡುತ್ತಲೇ ಇರುತ್ತದೆ. ಒಂದು ನಿಮಿಷ. ಹಾಗಾದ್ರೆ ಎಲ್ಲವೂ ಹಿಂದಿನ ಕರ್ಮದಂತೆ ಮೊದಲೇ ನಿರ್ಧಾರ ಆಗ್ಬಿಟ್ಟಿದೆ ಅಂದ್ರೆ ನಾವು ಇವತ್ತು ಯಾಕೆ ಒಳ್ಳೆ ಕೆಲಸ ಮಾಡಬೇಕು? ನಾನು ಕಷ್ಟಪಟ್ರೂ ಅದೇ ಆಗುತ್ತೆ, ಸುಮ್ನೆ ಕೂತ್ರೂ ಅದೇ ಆಗುತ್ತೆ ಅಂತ ಅರ್ಥ ಅಲ್ವಾ? ಇದೇ ಬಹುತೇಕರು ಕರ್ಮ ಸಿದ್ಧಾಂತದ ಬಗ್ಗೆ ಮಾಡಿಕೊಳ್ಳುವ ತಪ್ಪು ಕಲ್ಪನೆ. ಬಿಟ್ಟ ಬಾಣ ಕೇವಲ ನಿಮ್ಮ ಈಗಿನ ಪರಿಸ್ಥಿತಿಯನ್ನು ನಿರ್ಧರಿಸುತ್ತದೆಯೇ ಹೊರತು ಆ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನಲ್ಲ. ಓಹೋ, ಅಂದ್ರೆ ಬಾಣ ತಗುಲಿದಾಗ ಆಗುವ ಗಾಯ ಪ್ರಾರಬ್ಧ ಕರ್ಮ, ಆದ್ರೆ ಆ ಗಾಯಕ್ಕೆ ಅಳುತ್ತಾ ಕೂರುತ್ತೇವೋ ಅಥವಾ ಔಷಧ ಹಚ್ಚಿ ಎದ್ದು ನಿಲ್ಲುತ್ತೇವೋ ಅನ್ನೋದು ನಮ್ಮ ಇಂದಿನ ಪ್ರಜ್ಞಾಪೂರ್ವಕ ಆಯ್ಕೆ ಅಲ್ವಾ? ಹೌದು. ನಿಜವಾದ ಭಕ್ತನು ಈ ಪ್ರಾರಬ್ಧ ಕರ್ಮದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಆತನ ಶರೀರ ಆ ಪ್ರಾರಬ್ಧ ಕರ್ಮದ ಬಾಣಕ್ಕೆ ಅಂಟಿಕೊಂಡು ಸುಖ ದುಃಖಗಳನ್ನು ಅನುಭವಿಸುತ್ತಿದ್ದರು. ಆತನ ಅಂತರಂಗವು ದೇವರಲ್ಲಿ ಸಂಪೂರ್ಣವಾಗಿ ಶರಣಾಗಿರುತ್ತದೆ. ಸ್ಪಷ್ಟವಾದ ಚಿತ್ರಣ ಇದು. ಆತ ಯಾವುದೇ ಹೊಸ ಕರ್ಮಗಳಿಗಾಗಿ ಒದ್ದಾಡುವುದಿಲ್ಲ, ಪ್ರತಿಯೊಂದನ್ನೂ ದೇವರ ಕೃಪೆಯೆಂದು ಸ್ವೀಕರಿಸುತ್ತಾನೆ ಅಂತ ಮೂಲಪಠ್ಯ ಹೇಳುತ್ತೆ. ಅದೇ ಅಂದ್ರೆ ಆತನ ಯಾವುದೇ ಕ್ರಿಯೆಯಲ್ಲಿ ಸ್ವಾರ್ಥ ಇರುವುದಿಲ್ಲ. ಹಾಗಾಗಿ ಹೊಸ ಕರ್ಮಗಳು ಸೃಷ್ಟಿಯಾಗೋದೇ ಇಲ್ಲ. ಹಳೆಯ ಬಾಣಗಳ ವೇಗ ಮುಗಿಯುತ್ತಿದ್ದಂತೆ ಆತ ಕರ್ಮಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಸರಿ, ಈಗ ನಾವು ಕೃತಿಯ ಕೊನೆಯ ಭಾಗದ ಕಡೆಗೆ ಗಮನ ಹರಿಸೋಣ. ಇಲ್ಲಿ ಭಕ್ತಿಯ ವಿಕಾಸ ಅಂದ್ರೆ ಭಕ್ತಿ ಹೇಗೆ ಹಂತಹಂತವಾಗಿ ಬೆಳೀತದೆ ಅನ್ನೋದರ ಬಗ್ಗೆ ವಿವರಿಸಿದ್ದಾರೆ. ದ್ವೈತದಿಂದ ಅದ್ವೈತದಂತಹ ಅನುಭವದ ಕಡೆಗಿನ ಪಯಣ. ಹೌದು. ಪ್ರಾರಂಭದಲ್ಲಿ ಭಕ್ತಿ ಹೇಗಿರುತ್ತೆ ಅಂದ್ರೆ ಭಕ್ತ ಮತ್ತು ದೇವರು ಬೇರೆ ಬೇರೆ ಎಂಬ ದ್ವೈತ ಭಾವನೆ ಇರುತ್ತೆ. ದೇವರು ಸರ್ವಶಕ್ತ, ನಾವು ಕೇವಲ ಸೇವಕರು ಎಂಬ ಮನೋಭಾವ. ಇದೊಂಥರ ಆಫೀಸ್ನಲ್ಲಿ ಬಾಸ್ ಮತ್ತು ಎಂಪ್ಲಾಯಿ ತರಹದ ಸಂಬಂಧ. ಭಯಭಕ್ತಿ, ದೂರದಿಂದಲೇ ನಮಸ್ಕರಿಸುವ ಹಂತ. ಆದರೆ ಭಕ್ತಿ ಬೆಳೆದಂತೆ ದೇವರು ಮತ್ತು ಭಕ್ತನ ನಡುವೆ ತಂದೆ, ತಾಯಿ, ಗೆಳೆಯ ಅಥವಾ ಪ್ರೇಮಿಯಂತಹ ಮಾನವೀಯ ಸಂಬಂಧಗಳು ಬೆಳೀತದೆ ಎನ್ನುವುದನ್ನು ಕೃತಿ ವಿವರಿಸುತ್ತೆ. ಖಂಡಿತ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಮನುಷ್ಯನ ಅಂತಿಮ ಗುರಿ ಸುಖವನ್ನು ಪಡೆಯುವುದು. ಪಠ್ಯದಲ್ಲಿ ಈ ಸುಖವನ್ನು 2 ವಿಧವಾಗಿ ಬಹಳ ಸುಂದರವಾಗಿ ವಿಂಗಡಿಸಿದ್ದಾರೆ. ಒಂದು ಇಹಸುಖ ಮತ್ತು ಮತ್ತೊಂದು ಪರಸುಖ ಅಲ್ವಾ? ಜನ್ಮದ ಭೌತಿಕ ಜಗತ್ತಿನ ಸುಖ ಇಹಸುಖ ಮತ್ತು ಮರಣಾನಂತರದ ಅಥವಾ ಅಂತರಂಗದ ಶಾಶ್ವತವಾದ ಆನಂದ ಪರಸುಖ. ಸಾಮಾನ್ಯ ಜನರು ಇಂದ್ರಿಯಗಳ ವಶವಾಗಿ ತಾತ್ಕಾಲಿಕ ಇಹಸುಖದ ಹಿಂದೆ ಬಿದ್ರೆ ಜ್ಞಾನಿಯು ಭಕ್ತಿಯ ಮೂಲಕ ಶಾಶ್ವತವಾದ ಆನಂದವನ್ನು ಕಂಡುಕೊಳ್ಳುತ್ತಾನೆ. ಅಂದ್ರೆ ಭಕ್ತಿಯು ಹೇಗೆ ಹೊರಗಿನ ದೇವರನ್ನು ಅಂತರಂಗದ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಇದನ್ನ ನಾವು ಇವತ್ತಿನ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಮಾಡ್ಬೋದು. ನಾವೆಲ್ಲರೂ ಲೇಟೆಸ್ಟ್ ಸ್ಮಾರ್ಟ್ಫೋನ್ ಬೇಕು, ಹೊಸ ಕಾರ್ ಬೇಕು ಅಂತ ಆ ತಾತ್ಕಾಲಿಕ ಇಹಸುಖದ ಹಿಂದೆ ಓಡ್ತಿರ್ತೇವೆ. ನಿಜ. ಆ ಸ್ಮಾರ್ಟ್ಫೋನ್ ಸಿಕ್ಕಿದ 1 ವಾರ ನಮ್ಗೆ ಆನಂದ ಇರುತ್ತೆ. ಆಮೇಲೆ ಮುಂದಿನ ಮಾಡೆಲ್ ಕಡೆಗೆ ನಮ್ಮ ಕಣ್ಣು ಹೋಗುತ್ತೆ. ಹೌದು, ಅದಕ್ಕೆ ಡಿಮಿನಿಷಿಂಗ್ ರಿಟರ್ನ್ಸ್ ಇರುತ್ತಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಜ್ಞಾನಿಯು ಅಮಲ ಭಕ್ತಿಯ ಮೂಲಕ ತನ್ನ ಒಳಗಿನ ಶಾಶ್ವತವಾದ ಆನಂದವನ್ನು ಕಂಡುಕೊಳ್ಳುತ್ತಾನೆ. ಆತನಿಗೆ ಹೊರಗಿನ ಯಾವ ಭೌತಿಕ ವಸ್ತುಗಳು ಆ ಪರಸುಖವನ್ನು ನೀಡಲಾರವು. ನಿಜಕ್ಕೂ ಇದೊಂದು ಅದ್ಭುತ ವಿಶ್ಲೇಷಣೆ. ಸಂಪೂರ್ಣ ಚರ್ಚೆಯ ಸಾರವನ್ನು ನೋಡೋದಾದ್ರೆ ನವಪ್ರಮೇಯದ ಸ್ಪಷ್ಟತೆ, ಭೌತಿಕ ದೇಹ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಸಮತೋಲನ ಅಂದ್ರೆ ಆ ಭೋಜನ ಮತ್ತು ಭಕ್ತಿ ಬಹಳ ಚೆನ್ನಾಗಿ ಅರ್ಥ ಆಯಿತು. ಮತ್ತು ಬಿಟ್ಟ ಬಾಣದಂತಿರುವ ಪ್ರಾರಬ್ಧ ಕರ್ಮದ ಹಿಂದಿರುವ ವಿಜ್ಞಾನವನ್ನು ಈ ಜ್ಞಾನಮಾಲ ಕೃತಿ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ. ಖಂಡಿತ. ಈ ಅದ್ಭುತ ಜ್ಞಾನದ ಪಯಣಕ್ಕೆ ವಿರಾಮ ಹಾಕುವ ಮುನ್ನ ನಮ್ಮೆಲ್ಲರಲ್ಲಿ ಒಂದು ಆಳವಾದ ವಿಚಾರವನ್ನು ಮತಿಸಲು ಬಿಡುತ್ತಿದ್ದೇನೆ. ಹೇಳಿ. ನಮ್ಮ ಹಿಂದಿನ ಕರ್ಮಗಳು ಅಂದ್ರೆ ಪ್ರಾರಬ್ಧ ಕರ್ಮ ಈಗಾಗಲೇ ಬಿಟ್ಟ ಬಾಣದಂತೆ ನಮ್ಮ ದೇಹದ ಆಗುಹೋಗುಗಳನ್ನು ನಿರ್ಧರಿಸುತ್ತಿದ್ರೆ ಮತ್ತು ನಮ್ಮ ಅಂತಿಮ ಗುರಿ ದೇವರಲ್ಲಿ ಸಂಪೂರ್ಣ ಶರಣಾಗತಿಯಾಗಿದ್ರೆ ಈ ನಿಮಿಷದಲ್ಲಿ, ಈ ಕ್ಷಣದಲ್ಲಿ ನಾವು ಮಾಡುತ್ತಿರುವ ನಮ್ಮ ಪ್ರಜ್ಞಾಪೂರ್ವಕ ಆಯ್ಕೆಗಳು ಭವಿಷ್ಯದ ಹೊಸ ಬಾಣಗಳಾಗುತ್ತವೆಯಾ ಅಥವಾ ಹಳೆಯ ಬಾಣಗಳ ವೇಗವನ್ನು ತಗ್ಗಿಸುವ ಭಕ್ತಿಯ ಗುರಾಣಿಗಳಾಗುತ್ತವೆಯಾ? ಇದನ್ನ ನಾವೆಲ್ಲರೂ ಒಮ್ಮೆ ಆಳವಾಗಿ ಯೋಚಿಸಬೇಕು. ಈ ವಿಚಾರದೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.